ಕೋಟಿ ಗಾಗಲ್ಸು ಸಾಚೆ. ಇದು ನಮ್ಮ ಚಿಕ್ಕಮ್ಮಂದು 1 ಲಕ್ಷದ ಬ್ಯಾಗು ಬ್ಯಾಲೆನ್ಸಿಯಾಗ. ಇದೆಲ್ಲ ನೋಡಿ ಗೈಸ್ ಶಾಪಿಂಗ್ ಮಾಡ್ಕೊಂಬಂದು 1 ಗಂಟೆ ಮಾಡವ್ರೆ. ನಾನ್ ವೆಜ್ ತಿನ್ಮೇಲೆ ಅಲ್ಲ ಅಡ್ಕೆ ಗೈಸ್ ಎಲ್ಲ ತಿಂದು ಮುಗಿಸೋದು. ಜೋಸ್ನ ಒಬ್ಳೆ ಇನ್ನೂ ತಿಂತಾವಳೆ. ನಮ್ಮ ಅಣ್ಣಂಗೆ ಕಾವಲು ಕಾಯ್ತಾ ಇದ್ದೀನಿ ಗೈಸ್, ಅವ್ನ ಗಾಗಲ್ಸ್ನ. ಸಾರಿ ಗೈಸ್, ಸಾರಿ ತೋರಿಸ್ತೀನಿ ಅಂದೆ ಬಟ್ ತೋರ್ಸೋಕ್ಕಾಗಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂದರೆ ತಮ್ಮನೆಲ್ಲ ನೋಡಿದ್ದೀರ, ನೊಣಿಕೆರೆಯಲ್ಲಿ ಊರು ಜಾತ್ರೆ ಇದೆ, ನೊಣಿಕೆರೆ ಜಾತ್ರೆ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಮಾಮನ ಮನೆಗೆ ಹೋಗ್ತಾಯಿದ್ದೀವಿ. ಇದು ಸತತ ಬಾರಿ ಇದು 3ನೇ ವರ್ಷ ನನ್ನ ವ್ಲಾಗಲ್ಲಿ ನೊಣಿಕೆರೆ ಜಾತ್ರೆ ಬ್ಲಾಗ್ ಬರ್ತಾ ಇರೋದು. ಪ್ರತಿ ವರ್ಷ ಏಪ್ರಿಲ್ ಮೇ ಅಲ್ಲಿ ಜಾತ್ರೆ ಬರುತ್ತೆ. ಸೊ ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಾಡೂಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮಾಮನ ಮನೆಗೆ ಹೋಗಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ತಿದ್ದು ಆಮೇಲೆ ಬರೋದು. ಸೊ ಬನ್ನಿ ಗೈಸ್, ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. I need the whole city on a jump. ಓಕೆನಾ? ನಾನು ನಿಜ ಫೋಕಸ್ ಆಗ್ತಿದ್ದೀನಾ? ನಾನು ಹಿಂಗೆ ಹೋಗ್ಬಿಟ್ಟೆಲ್ಲ ಬರ್ತೀನಿ ಕಡೆ. ಈಗ ಮತ್ತೆ ಮೇಡಮ್ ಯಾವುದು ಮೇಡಮ್ ಇದು ಹಚ್ಕೊಳ್ಳೋದು ನೀವು? ಎಷ್ಟು ಮೇಡಮ್ ಅದು? ಅದು ಕಾಸ್ಟ್ಲಿ 1500. ಕಾಸ್ಟ್ಲಿ ಅಂತಾರಲ್ಲ ಮೇಡಮ್ ಅದನ್ನು? 1500. ಸೌಕರ್. ಓ ಆ ಥರ ಕೆನ್ನೆಗೆ ಹೊಡ್ಕೋಬೇಕಾರಪ್ಪ ಅಂತ ಮತ್ತೆ ಬರ್ತೀನಿ. ನಾನು ನೋಡಿಲ್ಲ ಮೇಡಮ್ ಕೆನ್ನೆಗೆ ಟಪ ಟಪ ಅಂತ. ನಿಜ ಫೋಕಸ್ ಆಗ್ತೈತಾ? ಮತ್ತೆ ಹೋಗಿ ಬಂದು ಫೋಕಸ್ ಆಗ್ತಿದ್ಯಾ? ಓ ಸರಿ ಆಯ್ತು. ಓಕೆ ಇದು ಗೈಸ್ ರೆಡಿಯಾಗಿ ಅರ್ಧ ಗಂಟೆ ಮೇಲಾಗಿದೆ. ನಮ್ಮ ತಾರಕ್ಕವ್ರು ಬಂದಿದ್ದಾರೆ, ಅವ್ರ ಜೊತೆ ಹೋಗೋದು. ಬಟ್ ಎಲ್ಲ ಓಸ್ವಾಲ್ಗೆ ಹೋಗಿದ್ದಾರೆ. ಅವ್ರಿಗೆ ಅದು ಮ್ಯಾಂಡೇಟರಿ ಓಸ್ವಾಲಲ್ಲಿ ಕೆಲಸ ಇದೆ ಅಂತ ಹೋಗಿದ್ದಾರೆ. ಅವ್ರು ಅಲ್ಲಿಂದ ಬಂದಮೇಲೆ ಇವಾಗ ನೊಣಿಕೆರೆಗೆ ಹೊರಡಬೇಕು. ಟೈಮ್ ಆಲ್ರೆಡಿ 12:30 ಆಗಿದೆ ಗೈಸ್, 12:30 ಆಗಿದೆ. ಕಾಯೋದು ಹಿಂಸೆ ರೆಡಿ ಆಗ್ಬಿಟ್ಟು ನೋಡೋಣ ಎಷ್ಟು ಗಂಟೆಗೆ ಹೊರಡ್ತೀವೋ ಏನೋ. ಇವರೆಲ್ಲ ನೋಡಿ ಗೈಸ್ ಶಾಪಿಂಗ್ ಮಾಡ್ಕೊಂಬಂದು 1 ಗಂಟೆ ಮಾಡವ್ರೆ. 1 ಗಂಟೆ ಮಾಡವ್ರೆ. ಊಟದ ಟೈಮ್ಗೆ ಹೋಗ್ತಾ ಇದ್ದೀವಿ ಜಾತ್ರೆಗೆ. ಇನ್ನೂ ಶಾಪಿಂಗ್ ಮಾಡ್ಬೇಕಂತೆ. ಅಲ್ಲ ಮಾಮೂನ್ ಮನೆಗೆ ಬಂದ್ವಿ ಗೈಸ್ ಇವಾಗ ದೇವಸ್ಥಾನದಿಂದ ಊಟ ಮಾಡೋಕ್ಕೆ ಅಂತ. ಫುಲ್ ಬಾಡೂಟ. ಜೋಸ್ನಾ ನಿಮ್ಮ ಅಣ್ಣಂಗೆ ವೆಯ್ಟ್ ಮಾಡ್ಬೇಕಂತೆ, ನೀನು ಊಟ ಮಾಡಬಾರ್ದಂತೆ ಕುಲ್ದೀಪಣ್ಣಂಗೆ. ಯಾಕೆ ಊಟ ಮಾಡ್ತೀಯಾ? ಅವನಿಗೆ ವೆಯ್ಟ್ ಮಾಡೆ. ನನಗೆ ನಮ್ಮ ಅಣ್ಣ ಫೋನ್ ಮಾಡಿ ಹೇಳಿಲ್ಲ, ಬರೀ ಅರ್ಷಿತಂಗೆ ಅಷ್ಟೇ ಹೇಳಿದ್ದು ಫೋನ್ ಮಾಡಿ. ನನಗೆ ನನ್ನ ಕೈಲಾಗಲ್ಲ, ನಂಗೆ ಹೊಟ್ಟೆ ಸಿತೈತೆ. ಗೈಸ್ ಎಲ್ಲ ತಿಂದು ಮುಗಿಸೋದು. ಜೋಸ್ನ ಒಬ್ಳೆ ಇನ್ನೂ ತಿಂತಾಳೆ. ಪಂಕ್ತಿನೇ ಮುಗ್ದೋಯ್ತು, ಫಸ್ಟ್ ಪಂಕ್ತಿ ಇನ್ನೂ ಮುಗ್ತಾಳೆ. ಹಾಕ್ಕೊಡ್ತೀನಿ. ಹಂಗೆ ಹೇಳ್ಕೊಡಿ ಹೆಂಗೆ ಹಾಕೋದು ಅಂತ. ನಾನ್ ವೆಜ್ ತಿನ್ಮೇಲೆ ಅಲ್ಲ ಅಡ್ಕೆ ಕೆಂಪು ಆಯ್ತು. ಇಲ್ಲಿ ನೋಡ್ದೋ ನಮ್ಮ ಚಿಕ್ಕವ್ವನ್ನ ಹೋಗ್ತಾವ್ರತೆಗೆ ವ್ಲಾಗಲ್ಲ ತೋರಿಸಿ ಅಂತಾನೆ ತೋರಿಸದೆ ಹೋಗ್ತಾವ್ರೆ. ಇಲ್ಲಿ ನೋಡಿ ಇಬ್ರು ಚಿಕ್ಕಮ್ಮಂದಿರೋದು ಗಂಡು ಮಕ್ಳಿಗೆ ಪಾರ್ಸಲ್ ಕೊಟ್ಟು ಕಳಿಸ್ತಾವ್ರೆ. ಇಲ್ಲೊಬ್ರು ನನ್ನ ಮಗಂಗೋ, ಇಲ್ಲೂ ನನ್ನ ಮಗಂಗೋ, ಅಲ್ಲಿ ಹೌದು ನನ್ನ ಮಗಂಗೋ ಅಂತ. ಮೊದಕ ಬಾಕ್ಸ್ ತೋರ್ಸು. ಬಾಡೂಟ ತಿನ್ಕೊಂಡು ಬಾಕ್ಸ್. ಓ ಬ್ಯಾಲೆನ್ಸಿಯಾಗ ಬ್ಯಾಗ್, 1 ಲಕ್ಷದ ಬ್ಯಾಗ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಾಡೂಟ ಹಾಕೊಳ್ಳಕ್ಕೆ
ಬಂದದ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು 2 ಕೋಟಿ ಗಾಗಲ್ಸು ಸಾಚೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ನಮ್ಮ ಚಿಕ್ಕಮ್ಮಂದು 1 ಲಕ್ಷದ ಬ್ಯಾಗು ಬ್ಯಾಲೆನ್ಸಿಯಾಗ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನಮ್ಮ ಅಣ್ಣಂಗೆ ಕಾವಲು ಕಾಯ್ತಾ ಇದ್ದೀನಿ ಗೈಸ್, ಅವ್ನ ಗಾಗಲ್ಸ್ನ. ಅವನು ಊಟಕ್ಕೆ ಬೋದಾಗುತ್ತೆ ಅಂತ ನನ್ನ ಇಲ್ಲಿ ಕುದಿಸ್ಕೊಂಡು ಕುಂತಿದ್ದಾನೆ ನೋಡಿ ಗೈಸ್. ನಮ್ಮಣ್ಣ ಪಾರ್ಸಲ್ ತೊಗೊಂಡು ಹೋಗ್ತಿರೋದು ಬಾಡೂಟನ, ಎಷ್ಟು ದೊಡ್ಡ ಬಾಕ್ಸಲ್ಲಿ, ಅವನು ಹೊಸ ಕಾರಲ್ಲಿ. ಗೈಸ್ ಹಿಂದೆ ಸನ್ಸೆಟ್ ಆಗ್ತಾ ಇದೆ. ನಾನು ವಾಕಿಂಗ್ ಮಾಡಕ್ಕೆ ಬಂದೆ, ಸನ್ಸೆಟ್ ತೋರ್ಸೋಕ್ಕೆ ವಿಡಿಯೋ ಮಾಡಿದೆ ಗೈಸ್ ನಾನು. ಎಷ್ಟು ಚೆನ್ನಾಗಿ ಆಗ್ತಾಯಿದೆ. 6 ಗಂಟೆ ಆಗಿದೆ, ಇನ್ನೂ ಸೂರ್ಯ ಮೇಲಿದ್ದಾನೆ, ಇನ್ನೂ ಕೆಳಗಡೆ ಬಂದಿಲ್ಲ ಗೈಸ್. ಬಟ್ ಕೆಳಗಡೆ ಬಂದಾಗ ಕೆಳಗಡೆ ನಮ್ಮ ಮನೆ ರೋಡ್ ಹತ್ರ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಒಂದು ಅರ್ಧ ಗಂಟೆ ಆದಮೇಲೆ ತೋರಿಸ್ತೀನಿ. ಅದಾದಮೇಲೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಆಪೋಸಿಟ್ ಇದೆ ಹಿಂಗೆ ಕಾಣುತ್ತೆ, ಸನ್ಗೆ ಆಪೋಸಿಟ್ ಇದೆ ಹಿಂಗೆ, ರೈಟ್ ಸೈಡ್ಗೆ ಹಿಂಗೆ, ಸನ್ ಡೈರೆಕ್ಟಿಗೆ ಹಿಂಗೆ, ಲೆಫ್ಟ್ ಸೈಡ್ಗೆ ಹಿಂಗೆ ಚೆನ್ನಾಗಿ ಕಾಣಿದೆ ಆ್ಯಕ್ಚುಲಿ ಗೈಸ್. ನಾನು ವಾಕಿಂಗ್ ಮಾಡಬೇಕಾದ್ರೆ ಪಕ್ಕದ ಮನೆಯವರು ಟ್ರೈನ್ ಸೌಂಡು ಗೈಸ್, ಸಾರಿ. ನನ್ನ ಪಕ್ಕದ ಮನೆಯವರು ನನ್ನ ಬಂದು ಮಾತಾಡಿಸ್ತಾರೆ ವಿಂಡೋಯಿಂದ. ಸೊ ಇಲ್ಲಿ ಚಿಕ್ಕ ಹುಡುಗಿ ಬಂದಿದೆ, ಇನ್ನೂ ಮಾತಾಡೋಕ್ಕೆ ಬರಲ್ಲ ಅವಳಿಗೆ. ಬಟ್ ಬಂದು ಮಾತಾಡಿಸ್ತಾಳೆ. ಇವಳು ದೊಡ್ಡಕ್ಕ ಇನ್ನೂ ಬಂದ್ಬಿಟ್ಟು ಹಾಯ್ ಅಂತಾಳೆ. ಅವಳು ಬಂದಾಗ ತೋರಿಸ್ತೀನಿ ತಡೀರಿ, ಮೇ ಬಿ ಅವಳಿಂದ ನೋಡಿಲ್ಲ. ಈ ಚಿಕ್ಕದು ಬಂದ್ಬಿಟ್ಟು ಅಲ್ಲ ಅಂತ ಅಂತಿದೆ, ಬಂದು ಮಾತಾಡ್ತಾವಳೆ ಒಬ್ಳೆ. ಹಾಯ್ ಗೈಸ್ ನೋಡಿ ಗೈಸ್, ಇವಾಗ ಎಷ್ಟು ಚೆನ್ನಾಗಿ ಕೆಳಗಡೆ ಬಂದಿದೆ. ಇನ್ನೂ ಕೆಳಗಡೆ ಬರುತ್ತೆ. ಇನ್ನೂ ಕೆಳಗಡೆ ಬಂದಾಗ ಫುಲ್ಲು ಒಂಥರ ರೆಡ್ಡಾಗಿ ಅದು ರೆಡ್ ಬಾಲ್ ಥರ ಕಾಣುತ್ತೆ. ಕೆಳಗಡೆ ಹೋದಕ್ಕೆ ತೋರಿಸ್ತೀನಿ. ಇವಾಗ ಇನ್ನೂ ಮೇಲ್ಗಡೆ ಇದೆ, ಬಟ್ ಆಲ್ರೆಡಿ ಲೈಕ್ ಫುಲ್ ರೆಡ್ ಆಗ್ತಾ ಇದೆ. ಅಯ್ಯೋ ಗೈಸ್, ನಾನು ಕೆಳಗಡೆ ಏನು 5 ನಿಮಿಷ ಅಂತ ಕೂತ್ಕೊಂಡೆ, ನೋಡಿದೆ ಆಲ್ರೆಡಿ ಕೆಳಗಡೆ ಸೆಟ್ ಆಗಿದೆ, ಕಾಣ್ತಾನೇ ಇಲ್ಲ. ಮೋಡ ಅಡ್ಡ ಇರೋದ್ರಿಂದ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ. ಬಟ್ ಸ್ವಲ್ಪ ಕಾಣ್ತಾ ಇದೆ ಗೈಸ್. ಬಟ್ ಇಲ್ಲಿ ನಿನ್ನೆ ಮೊನ್ನೆ ಎಲ್ಲ ಎಷ್ಟು, ಅಯ್ಯೋ ಫೋಕಸ್ ಆಗಿ, ನಿನ್ನೆ ಮೊನ್ನೆ ಎಲ್ಲ ಎಷ್ಟು ದೊಡ್ಡದಾಗಿ ಕಾಣ್ತಿತ್ತು. ಇಲ್ಲಿ ನೋಡಿ ಅಲ್ಲಿ, ಸಾರಿ ಗೈಸ್, ಸಾರಿ ತೋರಿಸ್ತೀನಿ ಅಂದೆ ಬಟ್ ತೋರ್ಸೋಕ್ಕಾಗಿಲ್ಲ. ಹೇ ಗೈಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ನೆಕ್ಸ್ಟ್ ಡೇನೇ ವಿಡಿಯೋ ಎಂಡ್ ಮಾಡಲಿಲ್ಲ, ಬಿಕಾಸ್ ಸಂಜೆ ಕೂತ್ಕೊಂಡು ಎಲ್ಲ ರೀಲ್ಸು ಶಾರ್ಟ್ಸು ಎಲ್ಲ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅದಕ್ಕೆ ವ್ಲಾಗ್ ಎಂಡ್ ಮಾಡೋದು ಮರ್ತು ಹೋಗ್ಬಿಟ್ಟಿದ್ದೆ. ಆ್ಯಂಡ್ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಯಾವುದಾರ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಬಂದಿಬಿಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.